टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮತ್ತೊಂದು ಕಡೆ ಡಿಕೆ ಎಚ್ಡಿಕೆ ನಡುವೆ ಮತ್ತೆ ಕಾಳಗ ಶುರುವಾಗ್ತಾ ಇದೆ. ನಾನು 3-4 ತಿಂಗಳಿಂದ ಮಾಧ್ಯಮಗಳ ಸಂಪರ್ಕಕ್ಕೆ ಬಂದಿರಲಿಲ್ಲ, ಇನ್ನೂ ಬರೋದು ಬೇಡ ಅಂದ್ಕೊಂಡಿದ್ದೆ. ಆದರೆ ಇನ್ನು ಸುಮ್ಮನಿರಲ್ಲ, ನಾನು ಈ ಸರ್ಕಾರದ ವಿರುದ್ಧವಾಗಿ ಇವತ್ತಿನಿಂದ ವಾರ್ ಶುರು ಮಾಡಿದ್ದೀನಿ ಅಂತ ನಿನ್ನೆ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಏನು ಹೇಳಿದ್ರೆ ಬನ್ನಿ ಕೇಳೋಣ. 3-4 ತಿಂಗಳಿಂದ ನಾನು ನಿಮ್ಮ ಸಂಪರ್ಕಕ್ಕೆ ಬಂದಿರಲಿಲ್ಲ, ಇನ್ನೂ ಸ್ವಲ್ಪ ದಿನ ಬರೋದು ಬೇಡ ಅಂತಲೇ ಇದ್ದೆ. ಆದರೂ ಮನಸ್ಸು ತಡಿತಾ ಇಲ್ಲ. ಈ ಸರ್ಕಾರಕ್ಕೆ ನಾನು ಸವಾಲಾಗ್ತಕ್ಕಂಥದ್ದಕ್ಕೆ ಇವತ್ತು ಬಂದು ಕೂತಿದ್ದೇನೆ. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಇರ್ಬೋದು, ಸನ್ಮಾನ್ಯ ಶಿವಕುಮಾರ್ ಇರ್ಬೋದು, ನಿಮ್ಮ ಈ ಒಂದು ಅಧಿಕಾರ ದುರುಪಯೋಗದ ಮುಖಾಂತರ ಕಾನೂನು ಬಾಹಿರವಾದಂಥ ರೀತಿಯಲ್ಲಿ ನನ್ನ ಮೇಲೆ ಅತಿಕ್ರಮಣ ಮಾಡಲಿಕ್ಕೆ ಹೊರಟಿದ್ದೀರಿ. ಇವತ್ತಿನಿಂದ ನನ್ನ ವಾರ್ ಈ ಸರ್ಕಾರದ ವಿರುದ್ಧ ಪ್ರಾರಂಭ ಮಾಡ್ತೀನಿ ಅಂತಕ್ಕಂಥದ್ದನ್ನ ನಾಡಿನ ಜನತೆಗೆ ನನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರಥಮವಾಗಿ ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ. ಇನ್ನು ಬಿಡದಿಯ ಕೇತ್ಗಾನಹಳ್ಳಿಯಲ್ಲಿ ಸರ್ಕಾರಿ ಗೋಮಾಳ ಒತ್ತುವರಿ ಆರೋಪಕ್ಕೆ ತಿರುಗೇಟು ನೀಡಿರುವಂತಹ ಕುಮಾರಸ್ವಾಮಿ, ನಾನೇನು ಅತಿಕ್ರಮಣ ಮಾಡಿಲ್ಲ, ಆದರೂ ಈ ಸರ್ಕಾರ ದಬ್ಬಾಳಿಕೆ ಮಾಡ್ತಾ ಇದೆ, ನನ್ನ ಹತ್ರ ಕೂಡ ಟನ್ ಗಟ್ಟಲೆ ದಾಖಲೆಗಳಿದೆ, ಕೆಣಕಬೇಡಿ ಅಂತ ಡಿಕೆ ಶಿವಕುಮಾರ್ಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಎದುರೇಟು ಕೊಟ್ಟಿರುವಂತಹ ಡಿಕೆ ಶಿವಕುಮಾರ್ ಇದಕ್ಕೆಲ್ಲ ನಾನು ಹೆದರೋ ಮಗ ಅಲ್ಲ ಅಂತ ಹೇಳ್ತಿದ್ದಾರೆ. ಏನು ಇವರಿಬ್ಬರ ನಡುವಿನ ಟಾಕ್ ವಾರ್, ಬನ್ನಿ ನೋಡೋಣ. ನಾನು ಯಾವುದೇ ರೀತಿಯ ಜಮೀನನ್ನು ಒತ್ತುವರಿ ಮಾಡಿರ್ತಕ್ಕಂಥದ್ದಾಗಲಿ, ನನ್ನ ವ್ಯವಹಾರ ಕಾನೂನುಬದ್ಧವಾಗಿ ಆಗಿರ್ತಕ್ಕಂಥದ್ದು ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ನನ್ನ ಹತ್ರ ಟನ್ ಗಟ್ಟಲೆ ಇದೆ ಮೆಟೀರಿಯಲ್ಗಳು, ಕೆಣಕಬೇಡಿ ನನ್ನ, ಈ ಸರ್ಕಾರಕ್ಕೆ ಹೇಳ್ತೀನಿ. ಕುಮಾರಸ್ವಾಮಿ ನಾನು ಹೇಳ್ತೀನಿ, ತನ್ನಲ್ಲ ಈ ಎಷ್ಟು ಭೂಲೋಕ ಇದೆ ಅಷ್ಟು ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡಲಿ. ನನಗೂ ಗೊತ್ತಿದೆ, ನನ್ನ ಮಕ್ಕಳ ಆಸ್ತಿ, ನನ್ನ ಆಸ್ತಿ, ನನ್ನ ಕುಟುಂಬದ ಆಸ್ತಿ ಎಲ್ಲ ತರಿಸಿಟ್ಕೊಂಡವ್ರೆ, ಎಲ್ಲ ಬಯಲು ಮಾಡ್ಲಿ. ನಾನೇನಾದ್ರು ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಬೇಕಾದ್ರೂ ಒಳಗಾಗ್ತೀನಿ. ಈ ಕುಮಾರಸ್ವಾಮಿಗೆ ಇವ್ರಿಗೆಲ್ಲ ಎದುರುವಂತ ಮಗ ಅಲ್ಲ ನಾನು. ಇನ್ನು ಬೆಂಗಳೂರಿನಲ್ಲಿ ಕಸದ ಸಮಸ್ಯೆ ಬಗ್ಗೆ ಮಾರ್ಚ್ 14ನೇ ತಾರೀಕಿನಂದು ಪರಿಷತ್ನಲ್ಲಿ ಡಿಕೆ ಶಿವಕುಮಾರ್ ಮಾತನಾಡ್ತಾ, ಇನ್ನು ಟೆಂಡರ್ರೇ ಕರೆದಿಲ್ಲ, ಆಗಲೇ ಮಹಾನ್ ನಾಯಕರೊಬ್ಬರು 15,000 ಕೋಟಿ ಹೊಡೆದಿದ್ದಾರೆ ಡಿಕೆ ಶಿವಕುಮಾರ್ ಅಂತ ಆರೋಪಿಸಿದ್ದಾರೆ ಅಂತ ಹೇಳಿದರು. ಇವತ್ತು ಆ ಮಾತಿಗೆ ನಿನ್ನೆ ಕುಮಾರಸ್ವಾಮಿ ಅವರು ಮಾತನಾಡ್ತಾ, ಹೌದು ಆ ಮಹಾನ್ ನಾಯಕ ನಾನೇ, ಅವತ್ತು ಆರೋಪ ಮಾಡಿ ನಾನೇ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಏನಿದು ಕಸದ ಫೈಟ್, ಬನ್ನಿ ನೋಡೋಣ. 15,000 ಕೋಟಿ ಡಿಕೆ ಶಿವಕುಮಾರ್ ನುಂಗ್ಬಿಟ್ಟಿದ್ದಾನೆ ಇದರಲ್ಲಿ ಕಸದಲ್ಲಿ ಅಂತ ಅಂದ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು, ದೊಡ್ಡ ಪ್ರೆಸ್ ಕಾನ್ಫರೆನ್ಸ್ ಎಲ್ಲ ಮಾಡಿದ್ರು. ಇನ್ನು ಟೆಂಡರೇ ಕರೆದಿಲ್ಲ, 15,000 ಕೋಟಿ ನುಂಗಕ್ಕೆ ಸಾಧ್ಯ ಅಂತ. ಸೊ ಹಿಂಗೆಲ್ಲ ಕೂಡ ಇರ್ತದೆ, ಇರ್ಲಿ ಅವೆಲ್ಲ ಅವ್ರು ಟೀಕೆ ಮಾಡಲಿ, ಅದಕ್ಕೆ ನಾವೇನು ಬೇಜಾರು ಮಾಡಿ ಪಾಪ ಎಕ್ಸ್ಪ್ರೆಸ್ ಮಾಡಿದ್ದಾರೆ ವಿಧಾನಸಭೆಯಲ್ಲೇ ನಮ್ಮ ಡೆಪ್ಟಿ ಸಿ ಎಂ. ಮಹಾನ್ ನಾಯಕರು ಘನತ್ಯಾಜ್ಯ ವಸ್ತು ವಿಲೇವಾರಿಲಿ 15,000 ಕೋಟಿ ಅಕ್ರಮ ಆಗಿದೆ ಅಂತ ಚಾರ್ಜ್ ಮಾಡಿದ್ದಾರೆ ಅಂತ ಹೇಳಿ ನೆನಪಿಸ್ಕೊಟ್ಟಿದ್ದಾರೆ. ಕಳೆದ ವರ್ಷ ಆ ಮಹಾನ್ ನಾಯಕ ನಾನೇ, ಅವ್ರು ಹೇಳಿದ ಮಹಾನ್ ನಾಯಕ ನಾನೇ ಆಪಾದನೆ ಮಾಡಿದ್ದು, ನಾನೇ ಮಾಡಿದ್ದು. ಮತ್ತೊಂದು ಕಡೆ ಬೆಲೆ ಏರಿಕೆ ಬಗ್ಗೆನೂ ಕೂಡ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಚಾಟಿ ಬೀಸಿದ್ದು, ಈಗ 3ನೇ ಮಹಡಿಯಲ್ಲಿ ಒಬ್ಬ ಘೋರಿ ಮಹಮ್ಮದ್, ಮತ್ತೋರ್ವ ಗಜ್ನಿ ಮಹಮ್ಮದ್, ಮತ್ತೋರ್ವ ಮಲ್ಲಿಕಾಪುರ್ ಆಡಳಿತ ನಡೆಸ್ತಾ ಇದ್ದಾರೆ. ಇಂಥವರು ವಿಧಾನಸೌಧದ 3ನೇ ಮಹಡಿಯಲ್ಲಿ ಕೂತು ಲೂಟಿ ಮಾಡ್ತಿದ್ದಾರೆ. ಇನ್ನು ಮುಂದೆ ಬೆಡ್ರೂಮ್ ಉಪಯೋಗ ಮಾಡ್ಕೊಳ್ಬೇಕಂದ್ರೂ ಕೂಡ ಇವರು ಟ್ಯಾಕ್ಸ್ ಹಾಕ್ತಾರೆ ಅಂತ ಲೇವಡಿ ಮಾಡಿದ್ದಾರೆ. ಆದರೆ ಈಗಂತೂ ಬಿಡಿ, ಏನು ಹೇಳೋರು ಕೇಳೋರು ಯಾರೂ ಇಲ್ಲ. ಒಬ್ಬ ಘೋರಿ ಮಹಮ್ಮದ್ದು, ಇನ್ನೊಬ್ಬ ಗಜನಿ ಮಹಮ್ಮದ್ದು, ಮತ್ತೊಬ್ಬ ಮಲ್ಲಿಕಾ ಕಪೂರ್, ಇಂಥರ ವಿಧಾನಸೌಧ 3ನೇ ಮಹಡಿಯಲ್ಲಿ ಕೂತ್ಕೊಂಡು ಈ ರಾಜ್ಯ ಹಿಂಗೆ ಲೂಟಿ ಮಾಡ್ಕೊಂಡು ಹೋದ್ರೆ ಏನಾಗಬೇಕದು ಈ ರಾಜ್ಯದ ಪರಿಸ್ಥಿತಿ? ಕೊನೆಗೆ ನಿಮ್ಮ ಬೆಡ್ರೂಮ್ ತಗೋ ಬರ್ತಾರೆ ಟ್ಯಾಕ್ಸ್ ಹಾಕಬೇಕು ಅಂತ. ನಿಮ್ಮ ಮನೇಲಿ ಕಟ್ಟಿದ್ರೆ ನಿಮ್ಮ ಬೆಡ್ರೂಮ್ ಉಪಯೋಗ ಮಾಡ್ಕೋಬೇಕಾದ್ರೂ ಇದಕ್ಕೂ ಟ್ಯಾಕ್ಸ್ ಕಟ್ಟಿ ಅಂತಾರೆ. ಇದು ಈ ಸರ್ಕಾರ ಇದು.